ಹಾಯ್ ಕಿಂಗ್ಸ್, ಎಲ್ಲರಿಗೂ ಡೇ 3 ವ್ಲಾಗ್ಗೆ ಸ್ವಾಗತ. ಕಿಂಗ್ಸ್ ಜಂಕ್ಷನ್ ಮೆನ್ಸ್ವೇರ್ ಎಲ್ಲ ಇಂಟೀರಿಯರ್ ಹೇಳಿದೆ ನೆನ್ನೆ ಇಂಟೀರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ಎಲ್ಲ ಇಂಟೀರಿಯರ್ ಕೆಲಸಗಳನ್ನ ಶುರು ಮಾಡೋಕ್ಕೆ ಮೆಟಲ್ ವರ್ಕರ್ಸ್ ಬಂದಿದ್ದರು. ಅವರು ಕೂಡ ಯಾವ್ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅನ್ನೋಂಥದ್ದನ್ನು ಒಂದು ಐಡಿಯಾನ ಕೊಡ್ತಾಯಿದ್ರು. ನೀಟಾಗೆ ಈ ರೀತಿ ಬರುತ್ತೆ ಸರ್, ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಈ ಥರ ಮಾಡಿಸಿದ್ರೆ ಬಟ್ಟೆ ಅಂಗಡಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಅವ್ರ ಕೈಲಾದಂಥ ಸಜೆಷನ್ಸ್ಗಳನ್ನ ಕೊಡ್ತಾಯಿದ್ರು. ಬಿಸಿಲು ಅಂತೂ ಸರಿಯಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಓನರು ನೋಡಿ ಕೂತಿದ್ರು, ಜೊತೆಗೆ ಈ ಥರ ಎಲ್ಲ ಹೇಳಿ ಅವರು ಐಡಿಯಾಗಳನ್ನ ಕೊಟ್ಟರು. ಯಾವ ಥರ ಟೇಬಲ್ ಬರಬೇಕು, ಯಾವ ಥರ ಇಂಟೀರಿಯರಲ್ಲಿ ಮೆಟಲ್ ವರ್ಕ್ಗಳು ಎಲ್ಲೆಲ್ಲಿ ಯಾವ ರೀತಿ ಆಗಬೇಕು ಅನ್ನೋಂಥದ್ದು. ಅದೇ ಆಗ್ತಿದ್ದಂಗೆ ನಮ್ಮ ಮಾವ ಅವರು ಕೂಡ ಬಂದರು. ನಮ್ಮ ಮಾವ ಕಾರ್ಪೆಂಟ್ರು. ಅವರು ಎಲ್ಲ ಪ್ಲೇವುಡ್ಸ್ಗಳು, ವುಡನ್ ಐಟಮ್ಸ್ಗಳು ಏನೇನು ಬೇಕು ಅದೆಲ್ಲ ಹೇಳಿದ್ರು. ಫಾರ್ಮಿಗೆಲ್ಲ ಕೇಳಿದ್ರು. ಟ್ರಯಲ್ ರೂಮ್ ಎಲ್ಲ ಬೇಕಲ್ಲ, ಆ ಕಾರಣಕ್ಕಾಗಿ ಆ ಐಟಮ್ಗಳನ್ನೆಲ್ಲ ತಂದುಕೊಟ್ಟು ಹಂಗೆ ಮೆಟಲ್ ಕಡೆ ಹುಡ್ಕೋಕ್ಕೆ ಅಂತ ಹೋದೆ. ಮೆಟಲ್ ಹುಡ್ಕೋಕ್ಕೆ ಅಂತ ಹೋದಾಗ ಅಲ್ಲಿ ಫ್ಯಾಕ್ಟ್ರಿ ಇತ್ತು, NR ಮಾಲ್ದಲ್ಲಿ. ಫ್ಯಾಕ್ಟ್ರಿ ಹೊಡ್ಕೊಂಡು ಅಲ್ಲಿ ರ್ಯಾಕ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನೋಡಿಕೊಂಡು ಆ ಕಡೆಯಿಂದ ಬಂದೆ. ಯಾವುದು ಬಜೆಟಲ್ಲಾಗುತ್ತೆ ಅದನ್ನು ಮಾಡೋಣ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಗುಜ್ರಿಗೆ ಹೋದರೆ ಕಡಿಮೆಗೆ ಸಿಗ್ಬೋದಾ ಅಂತ ನೋಡಿದೆ, ಅಲ್ಲೂ ಆಗಲಿಲ್ಲ. ಹಂಗೆ ಬತ್ತಾ KG ಕೊಪ್ಪಲಲ್ಲಿ ಒಳ್ಳೆ ಜೋಳದ ರೊಟ್ಟಿ ಮಾರ್ತಾರೆ. KG ಕೊಪ್ಪಲು ಅಂಡರ್ ಬ್ರಿಡ್ಜಿಂದ ಒಳಗಡೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಇರೋವಂಥದ್ದು ಒಳ್ಳೆ ಜೋಳದ ರೊಟ್ಟಿ ತಿಂದು, ಹಾಗೆ ಪಡ್ಡು ಕೂಡ ಇತ್ತು, ತಿಂದು ಡೇನ ಎಂಡ್ ಮಾಡಿದೆ. ಡೇ 4 ಬ್ಲಾಗಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಬಾಯ್ ಬಾಯ್.